ಪರಿಶಿಷ್ಟ ಜಾತಿಗೆ ಸೇರಿದ ಬೋವಿ ಒಡ್ಡರ ಸಮುದಾಯದ ಪಾರಂಪರಿಕ ಉದ್ಯೋಗವಾದ ಕಟ್ಟಡ ಕಲ್ಲು ಗಣಿಗಾರಿಕೆ ಸ್ಥಗಿತಗೊಂಡ ಪರಿಣಾಮ ನೂರಾರು ಕುಟುಂಬಗಳ ಜೀವನ ಸಂಕಷ್ಟಕ್ಕೆ ಸಿಲುಕಿದ್ದು ತಕ್ಷಣವೇ ಗಣಿಗಾರಿಕೆಯನ್ನು ಪುನರ್ ಆರಂಭಿಸಲು ಅವಕಾಶ ನೀಡುವಂತೆ ಹಾಗೂ ಅಡ್ಡಿಪಡಿಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ನಗರದ ಡಿಸಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ 7ನೇ ದಿನಕ್ಕೆ ಕಾಲಿಟ್ಟಿದೆ. ಬೋವಿ ಜನಾಂಗದ ಲತಾ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಆಲೂರು ತಾಲೂಕಿನ ಹೊಸಕೋಟೆ ಹೋಬಳಿ ವ್ಯಾಪ್ತಿಯ ವೈಎನ್ಪುರ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಾಸವಾಗಿರುವ ಸುಮಾರು 250ರಿಂದ 300 ಮಂದಿ ಬೋವಿ ಸಮುದಾಯದವರು ಸ್ವಾವಲಂಬಿ ಬದುಕಿಗಾಗಿ ಮಂಗೆ ಗ್ರಾಮದ ಸರ್ವೆ ನಂಬರ್ 151ರ ಸರ್ಕಾರಿ ಗೋಮಾಳದ 3 ಎಕರೆ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಸುತ್ತಿದ್ದರು. ಈ ಕೆಲಸವು ಕೇವಲ ಉದ್ಯೋಗವಲ್ಲೇ ಪೀಳಿಗೆಯಿಂದ ಬಂದಿರುವ ಅವರ ಪಾರಂಪರಿಕ ಕುಲಕಸುಬಾಗಿದ್ದು ಇದೇ ಆಧಾರವಾಗಿ ಬದುಕು ಕಟ್ಟಿಕೊಂಡಿದ್ದಾರೆ. ಬೋವಿ ಸಂಘವನ್ನು ಸ್ಥಾಪಿಸಿ ಅಧ್ಯಕ್ಷ ಮಂಜೇಶ್ ಅವರ ನೇತೃತ್ವದಲ್ಲಿ 20 ವರ್ಷಗಳ ಗುತ್ತಿಗೆ ಪಡೆದು ಸುಮಾರು 60ರಿಂದ 70 ಮಂದಿ ಕಾರ್ಮಿಕರು ಶ್ರಮಪೂರ್ಣವಾಗಿ ಸುತ್ತಿಗೆ, ಹುಳಿ, ಚಮಟಿ ಉಪಯೋಗಿಸಿ ಕಲ್ಲು ಒಡೆದು ಜೀವನ ಸಾಗಿಸುತ್ತಿದ್ದಾರೆ. ಅವರನ್ನು ಅವಲಂಬಿಸಿರುವ ಸುಮಾರು 200ರಿಂದ 250 ಕುಟುಂಬಗಳ ಮಕ್ಕಳ ಶಿಕ್ಷಣ, ಆರೋಗ್ಯ ಸೇರಿದಂತೆ ದಿನನಿತ್ಯದ ಬದುಕು ಇದೇ ಉದ್ಯೋಗದ ಮೇಲೆ ಅವಲಂಬಿತವಾಗಿದೆ. ಇವರಲ್ಲಿ ಬಹುತೇಕರು ಸ್ವಂತ ಕೃಷಿ ಭೂಮಿ ಇಲ್ಲದೆ ಸಂಪೂರ್ಣವಾಗಿ ಈ ಕೆಲಸದ ಮೇಲೆಯೇ ನಿರ್ಭರರಾಗಿದ್ದಾರೆ ಎಂದರು. ಆದರೆ ಹೊಸಮಠ ಗ್ರಾಮದ ಕೆಲವರು ದೇವಸ್ಥಾನದ ನಿರ್ಮಾಣದ ಹೆಸರಿನಲ್ಲಿ ಹಣ ಹಾಗೂ ಮಾಮೂಲಿ ಬೇಡಿಕೆ ಇಟ್ಟು ನೀಡದ ಹಿನ್ನೆಲೆಯಲ್ಲಿ ಸುಳ್ಳು ಆರೋಪಗಳನ್ನು ಮಾಡುತ್ತಾ ಗಣಿಗಾರಿಕೆಗೆ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಕಾರ್ಮಿಕರು ದೂರಿದ್ದಾರೆ. ಈ ಹಿಂದೆ ಒಂದು ಬಾರಿ ಗಣಿಗಾರಿಕೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದ್ದು ಸಂಬಂಧಿತ ಇಲಾಖೆಗಳು ಪರಿಶೀಲನೆ ನಡೆಸಿ ಯಾವುದೇ ಅಕ್ರಮಗಳು ನಡೆದಿಲ್ಲವೆಂದು ತಿಳಿದು ಬಂದ ನಂತರ ಪುನಃ ಕಾರ್ಯಾಚರಣೆಗೆ ಅನುಮತಿ ನೀಡಲಾಗಿತ್ತು. ಆದರೆ ಗಣಿಗಾರಿಕೆ ಪುನರ್ ಆರಂಭವಾದ ಬಳಿಕವೂ ಮತ್ತೆ ಅದೇ ಗುಂಪು ದಬ್ಬಾಳಿಕೆ, ಹಲ್ಲೆ, ಕೊಲೆ, ಬೆದರಿಕೆ ಹಾಗೂ ಜಾತಿ ನಿಂದನೆ ಮಾಡುವುದರ ಮೂಲಕ ಕಾರ್ಮಿಕರಿಗೆ ತೊಂದರೆ ನೀಡುತ್ತಿರುವುದಾಗಿ ಆರೋಪಿಸಲಾಗಿದೆ. ಸುಳ್ಳು ಆರೋಪಗಳನ್ನು ಮುಂದುವರೆಸಿ ಪ್ರತಿಭಟನೆಗಳ ಮೂಲಕ ಒತ್ತಡ ತಂದು ಮತ್ತೆ ಗಣಿಗಾರಿಕೆಯನ್ನು ನಿಲ್ಲಿಸಲು ಯತ್ನಿಸಲಾಗಿದೆ ಎಂದು ದೂರಿದರು. ಈ ಒತ್ತಡದ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಗಣಿಗಾರಿಕೆ ತಾತ್ಕಾಲಿಕ ನಿಷೇಧ ಹೇರಿರುವುದು ಕಾರ್ಮಿಕರಲ್ಲಿ ಆತಂಕ ಮೂಡಿಸಿದೆ. ಈಗಾಗಲೇ ತನಿಖೆ ನಡೆಸಿ ಯಾವುದೇ ತಪ್ಪಿಲ್ಲವೆಂದು ದೃಢಪಟ್ಟಿರುವ ಸಂದರ್ಭದಲ್ಲಿ ಮತ್ತೆ ವರದಿ ಕೇಳುವುದು ಅನವಶ್ಯಕ ಹಾಗೂ ಅವೈಜ್ಞಾನಿಕ ಕ್ರಮ ಎಂದು ಹೇಳಿದರು. ನಾವು ಯಾರ ಬಳಿಯೂ ಕೈಚಾಚದೆ ಸ್ವಾವಲಂಬಿಯಾಗಿ ಬದುಕಲು ಈ ಉದ್ಯೋಗವನ್ನು ಅವಲಂಬಿಸಿದ್ದೇವೆ. ಆದರೆ ನಿರಂತರ ಅಡ್ಡಿಪಡಿಸುವಿಕೆಯಿಂದ ತಮ್ಮ ಜೀವನ ಅಸ್ಥಿರವಾಗಿದೆ. ನಮ್ಮ ಮಕ್ಕಳ ಭವಿಷ್ಯ ಕತ್ತಲೆಯಲ್ಲಿದೆ ಎಂದು ಕಾರ್ಮಿಕರು ಕಳವಳ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ತಾತ್ಕಾಲಿಕ ನಿಷೇಧವನ್ನು ಹಿಂಪಡೆದು ಗಣಿಗಾರಿಕೆಯನ್ನು ಪುನರ್ ಆರಂಭಿಸಲು ಅವಕಾಶ ನೀಡಬೇಕೆಂದು ಮನವಿ ಮಾಡಿದರು. ಇಲ್ಲ ಸರ್, ಅದು ಆ ಥರ ಸುಳ್ಳು ಆರೋಪಗಳ ಹೇಳಿ ನಮಗೆ 1.5 ವರ್ಷ DC ಮೇಡಮ್ ಅವರು ಸ್ಟಾಪ್ ಮಾಡಕ್ಕೆ ಹೇಳಿ 1.5 ವರ್ಷ ನಾವು ಅಧಿಕಾರಿಗಳ ಮಾತಿಗೆ ಬೆಲೆ ಕೊಡಬೇಕು ಅಂತೇಳಿ ನಾವು 1.5 ವರ್ಷನೂ ಸ್ಟಾಪ್ ಮಾಡಿ ಮತ್ತೆ ಎಲ್ಲ ಅಧಿಕಾರಿಗಳು ತಹಸೀಲ್ದಾರ್ ಆಗಲಿ, AC ಮೇಡಮ್ ಅವರಾಗಲಿ, ಮತ್ತು ಇವರು ನಮ್ಮ DYSP ಅವರಾಗಲಿ ಎಲ್ಲ ಬಂದು ಪರಿಶೀಲನೆ ಮಾಡಿ, ಫಾರೆಸ್ಟ್ ಆಫೀಸ್ ಅವರಾಗಲಿ ಪ್ರತಿಯೊಬ್ಬರು ಬಂದು ಪರಿಶೀಲನೆ ಮಾಡಿ ಇಲ್ಲಿ ಯಾವ ತೊಂದರೆನೂ ಇಲ್ಲ, ಇವ್ರಿಗೆ ನಾವು ಬಡವರಿಗೆ ಕೊಡ್ಬೋದು ಅಂತೇಳಿ ಎಲ್ಲ DC ಮೇಡಮ್ ಅವರಿಗಾಗಲಿ, ರಾಯಲ್ಟಿ ಆಫೀಸ್ ಅವರಿಗಾಗಲಿ ಎಲ್ಲ ಹೇಳಿ ಕೊಟ್ಟಿದ್ರು ಸರ್. ನಮಗೆ ಇವರು ಸರಿ ಹೋಗಿ ಮಾಡಿ ಅಂತೇಳಿ 1-2 ದಿನನೂ ಕೂಡ ಆಗಿಲ್ಲ ಸರ್. ಮತ್ತೆ ಗ್ರಾಮಸ್ಥರು ಬಂದು ಜಗಳ ಆಡಿದ್ರು ಅಂತೇಳಿ ಸ್ಟಾಪ್ ಮಾಡಿಸ್ಬಿಟ್ಟು ಈಗ ನಮಗೆ ಜೀವನ ಮಾಡೋಕ್ಕೆ, ಮಕ್ಕಳನ್ನ ಓದ್ಸೋಕ್ಕೂ ಕೂಡ ನಮಗೆ ತುಂಬ ತೊಂದರೆ ಆಗ್ತಾ ಇದೆ ಸರ್. ನಮಗೆ ನಮ್ಮ ಹೆಸರು ಲತಾ ಅಂತ. ಧರಣಿಯಲ್ಲಿ ಕಲ್ಲು ಕುಟುಕರ ಸಂಘದ ಮಹಾದೇವ್, ನಂದೀಶ್, ಆರುಮುಗ, ಸರೋಜಾ, ಅಂಬಿಕಾ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.